ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕಿಚನ್ ಎಲ್ಲಾನು ಒಂದ್ ಸ್ವಲ್ಪ ಕ್ಲೀನ್. ಅಲ್ಲ, ನನಗೊಂದು ಡೌಟ್ ಸರ್, ಎಲ್ಲಾ ಕಡೆ ಬಾಟ್ಲಿನೆಲ್ಲ ಕುಡ್ದು ಎದ್ದು ನೀವು ಬಿಸಾಕದಂದ್ರೆ ಅದು ಶೋಗ್ ಇಟ್ಟಿದೀನಿ, ಆ ಕಸನು ರಸ ಮಾಡಿದೀನಿ. ಬೇರೆಯವ್ರು ಬಿಸಾಕ್ ಬಿಡ್ತಾರೆ, ಅದು ಒಂದೊಂದು ಬಾಟ್ಲು ನೋಡಿ ಎಷ್ಟು ಸ್ಟೈಲ್ ಆಗಿದೆ, ಅದನ್ನ ಹಂಗಂಗೆ ತಂದು ಹಂಗಂಗೆ ಸ್ಟೈಲ್ ಆಗಿ ಇಟ್ಟಿದೀನಿ. ಅದ್ ಬಿಟ್ಟು ಇದೆಲ್ಲ ಬಾರಲ್ಲಿ ಬಿಸಾಕಿರೋ ಐಟಮ್ಗಳು ಸರ್ ಇದು. ಅದನ್ನ ತಂದು ತೊಳೆದ್ಬಿಟ್ಟು ಅದನ್ನು ಒಂದು ಶೋ ಮಾಡಿದೀನಿ. ಅಂದ್ರೆ ಎಲ್ಲಾ ಕಡೆ ನೀವು ನೋಡಿದ್ರೆ ಬರೀ ಅದೇ ಕಾಣುತ್ತೆ ಅಂದ್ಬಿಟ್ಟು ನನ್ನ ಕುಡ್ಕ ಅನ್ಕೋಬಿಡಿ. ಆಮೇಲೆ ಇದು ಬಂದು ಎಲ್ಲ ಅನ್ನಪೂರ್ಣೇಶ್ವರ ಅಂದ್ರೆ ಅನ್ನಪೂರ್ಣೇಶ್ವರಿ ಅಂತ ಇದೆ, ಅದಕ್ಕೆ ಅಪೋಸಿಟ್ ವರ್ಡ್ ಇಲ್ಲ. ಅದಕ್ಕೆ ನನ್ ಸ್ಟೈಲ್ ಅಲ್ಲಿ ನಾನು ಅನ್ನಪೂರ್ಣೇಶ್ವರ ಅಂದೆ. ನಮಗ್ ತರ್ಸಿರೋದು ನೀವ್ ಬಂದಿರೋದು ಇಬ್ರು 5 ಬಿರಿಯಾನಿ ತರ್ಸಿದೀನಿ. ಅದ್ರಲ್ಲಿ 2 ಮಟನ್ 3 ಚಿಕನ್ ಬಿರಿಯಾನಿ ತರ್ಸಿದೀನಿ. ಇಲ್ಲಿ ಇನ್ನ ಡ್ರೈ ಐಟಮ್ಸ್ ಎಲ್ಲ ಇದೆ, ಕವರ್ ಅಲ್ಲಿ ಇನ್ನ ಓಪನ್ ಮಾಡ್ಬೇಕು. ನಿಮ್ನ ಕೇಳ್ದೆ ತರ್ಸಿದೀನಿ. ಇದಕ್ಕೋಸ್ಕರ ನಾವು ಬಂದವ್ರನ್ನ ಇಷ್ಟ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ನಾನೇ ಹೇಳ್ಕೊಂಡೆ. ಅದಕ್ಕೆ ನಿಮ್ಗೆ ಅನ್ನಪೂರ್ಣೇಶ್ವರ ಅಂತ ನಾನು, ಯಾಕಂದ್ರೆ ಬಂದವ್ರಿಗೆ ಯಾರಿಗೂ ಹೊಟ್ಟೆಗೆ ಮೋಸ ಮಾಡಲ್ಲ. ಆಮೇಲೆ ಕೇಳೋದು ಇಲ್ಲ ನೀವು ಊಟ ಆಯ್ತಾ ಇಲ್ವಾ ಅಂತ. ಆದ್ರೆ ತಿನ್ಸೋದ್ ಮಾತ್ರ ಬರೀ ನಾನ್ ವೆಜ್. ವೆಜ್ ತಿನ್ನೋರು ಇದ್ರು ನಾನ್ ವೆಜ್ ತಿನ್ನಿಸ್ತೀನಿ. ಯಾಕಂದ್ರೆ ನನಗ್ ನಾನ್ ವೆಜ್ ಇಷ್ಟ. ನೋಡಿ ಜೊಲ್ ಸುರಿತಾ ಇದೆ ನನಗೆ ಬಾಯಲ್ಲಿ, ಅದು ಹೇಳ್ತಾ ಇದ್ರೆ ಅದು ವಾಸನೆಗೆ ಜೊಲ್ ಸುರಿತಾ ಇದೆ. ಅದು ಏನಾದ್ರು ತೆಗೆದು ತೋರ್ಸ್ಲಾ ಸರ್? ಅಲ್ಲಲ್ಲ, ಅದನ್ನು ಏನೋ ಸುಳ್ಳು ಹೇಳ್ತಾವನೆ ಅನ್ಬಿಡ್ತಾರೆ ಸರ್. ಹತ್ರದಿಂದ ಇದು ತೋರಿಸ್ಬಿಡಿ ಸರ್, ಖಾಲಿ ಬಾಕ್ಸ್ ಇಟ್ಬಿಟ್ಟವನೆ ಅಂತಾರೆ. ಅಂತ ನನ್ ಮಕ್ಕಳು ಟ್ರೋಲರ್ಸ್ ಅದನ್ನು ಸುಳ್ಳು ಅಂದ್ಬಿಡ್ತಾರೆ. ಎಲ್ಲಾದ್ನೂ ಓಪನ್ ಮಾಡ್ಬಿಡ್ಲಾ? ಬಿಡಿ ಸರ್, ಬಿಡಿ. ಆಮೇಲೆ ಇಲ್ಲೂ ಕವರ್ ಅಲ್ಲೆಲ್ಲ ಡ್ರೈ ಐಟಮ್ಸ್ ಎಲ್ಲ ಇದೆ. ಇಲ್ಲಿನೂ ಎಷ್ಟ್ ನೀಟಾಗಿ ಇದ್ ನೋಡಿ, ಒಂಚೂರಾದ ಆಯಿಲ್ ಕಾಣಿಸುತ್ತೆ. ಈಗ ನೀವು ಇದ್ದಕ್ಕಿದಂಗೆ ಬಂದಿದ್ದೀರಾ, ಏನಾರ ಗಲೀಜ್ ಕಾಣಿಸುತ್ತಾ ಅಂತ ಅಷ್ಟು ನೀಟಾಗಿ ಇಟ್ಟಿರ್ತೀನಿ. ಆಮೇಲೆ ಗೆಸ್ಟ್ ಬಂದ್ರು ಅಷ್ಟೇ ಸರ್, ಅವ್ರ ಕೈಲಿ ನಾನು ತೊಳೆಯಕ್ಕೆ ಬಿಡೋದಿಲ್ಲ, ನಾನೇ ಮಾಡ್ಬೇಕು ಆತರ. ಯಾಕಂದ್ರೆ ಆ ನೀಟ್ನೆಸ್ ಆ ಕ್ಲೀನು ನನ್ಗೆ ನಾನ್ ಮಾಡಿದ್ರೇನೆ ಸಮಾಧಾನ. ಆ ಕಾರಣದಿಂದ ಅಷ್ಟೇ. ಅಂದ್ರೆ ಆತರ ಈ ತರ ಅಂತಲ್ಲ, ಯಾಕಂದ್ರೆ ಅವ್ರು ಅರ್ಧಂಬರ್ಧ ತೊಳೆದು ಇಟ್ಬಿಟ್ಟಿರ್ತಾರೆ. ಇದು ಅದರಿಂದ ನಾನೇ ಮಾಡೋದು ಸರ್ ಎಲ್ಲ ಆಲ್ಮೋಸ್ಟ್. ಆಮೇಲೆ ನೀರ್ನು ಅಷ್ಟೇ, ತೊಳೆದಾದ್ಮೇಲೆ ನೋಡಿ, ಇದು ಉಪ್ಪು ನೀರ್, ಇದು ತುಂಬಾ ಅಂದ್ರೆ ವೈಟ್ ಕಟ್ಬಿಡುತ್ತೆ. ಅಂದ್ರೆ ಬಕೆಟ್ ಗಳೆಲ್ಲ ನೋಡಿ ಬಸ್ಲು ಮನೆಯಲ್ಲಿ ಫುಲ್ ವೈಟ್ ಕಟ್ಬಿಟ್ಟಿದೆ. ಬೇರೆಯವ್ರು ಏನಂದ್ರೆ ಹಿಂಗ ತೊಳೆದ್ಮೇಲೆ ಈಗ ನೋಡಿ ನೀರ್ ಸೋಸಲ್ಲ, ಹಿಂಗ್ ಇಟ್ಬಿಡ್ತಾರೆ, ತಿರ್ಗಾ ಇದ್ರ ಮೇಲೆನೆ ಈ ತರ ಇಟ್ಬಿಡ್ತಾರೆ. ಅದೇನಾಗುತ್ತೆ, ವೈಟ್ ಕಟ್ಕೊಂಡ್ಬಿಡುತ್ತೆ. ಅಂದ್ರೆ ತಿನ್ಬೇಕಾದ್ರೆ ಒಂಥರ ತರ್ತರಿ ತರ ಕಾಣಿಸುತ್ತೆ. ಆ ಕಾರಣದಿಂದ ನೋಡಿ ಒಂದೊಂದು ತೊಳೆದ ಮೇಲೂ ನೀರ್ ಸೋರ್ಸ್ಬಿಟ್ಟು ಹಿಂಗ್ ಸೋರಕ್ಕಿಟ್ಟಿ ಅದು ಒಣಗದ ಮೇಲೆ ನಾನು ಎತ್ತಿ ಅದ್ರ ಜಾಗದಲ್ಲೇ ಇಟ್ಬಿಟ್ಟೆ ಬರೋದು. ಬಿಗ್ ಬಾಸ್ ಮನೇಲಿ ಅಷ್ಟೇ ನೀವು ಇಷ್ಟೇ ಕ್ಲೀನ್ ಆಗಿರ್ತಿದ್ರಿ ಸರ್, ಅಷ್ಟು ನೀಟಾಗಿ. ಇವಾಗ ನೋಡಿ ಇಲ್ಲೆಲ್ಲ ನೀರ್ ಸೋರಿದ್ಯಾ, ಎಲ್ಲಾ ಕೆಲಸ ಆದ್ಮೇಲೆ ನಾನು ಇಲ್ಲೆಲ್ಲ ಹಿಂಗ್ ಒರೆಸ್ಬಿಟ್ಟೆ ಈ ಮನೆಯಿಂದ ಆಚೆ ಬರೋದು. ಅಂದ್ರೆ ಅದು ಒಣಗಿ ಈ ಕರೆನೂ ಬೀಳ್ಬಾರ್ದು, ನೀರ್ ಕರೆನೂ ಬೀಳ್ಬಾರ್ದು, ಆ ತರ ನೀಟಾಗಿ ಒರೆಸಿ ಇದ್ ಮಾಡಿರ್ತೀನಿ. ಅಲ್ಲ, ಇದೊಂದ್ ಸರ್ ಅದು ಬಿಯರ್ ಟವರ್ ಸರ್. ಅದು ಅಷ್ಟೊಂದ್ ಕುಡುಕ್ರಲ್ಲ ನಾವು, ಬನ್ನಿ ಇಲ್ಲಿ ನೋಡ್ ಬನ್ನಿ. ಅದು ಬಿಯರ್ ಟವರ್. ಟವರ್ ಮನೇಲಿ ಇಟ್ಬಿಟ್ಟಿದ್ರ ಟವರ್. ಆದ್ರೆ ಒಂದ್ ದಿವಸ ಇದ್ರಲ್ಲಿ ಹಾಕೊಂಡ್ ಕುಡ್ದಿಲ್ಲ ಅಂದ್ರೆ ಇದಕ್ಕೆಲ್ಲ ಲೀಟರ್ ಗಟ್ಲೆ ಉಯ್ಬೇಕು. ಆಮೇಲೆ ಇಲ್ಲೊಂದು ಮಿಷಿನ್ ಹಾಕ್ಸ್ಬೇಕಂತ ಇದ್ದೆ. ಅಂದ್ರೆ ಬಿಯರ್ದು ನೀವು ಪಬ್ಗೋದ್ರೆ ಬ್ರುವರಿದು ಮಿಷಿನ್ ನಲ್ಲಿ ತರ ಬಿಟ್ಕೊಂಡ್ ಕುಡಿತಾರಲ್ಲ, ಅದನ್ನ ಈ ಜಾಗದಲ್ಲಿ ಹಾಕ್ಸ್ಬೇಕಂತಿದೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ಅಂತ ಹೇಳಿದ್ರು. ಆದ್ರೆ ಅದ್ರನ್ನ ಸಾಕ್ಷಿಗೆ ಅದು ಮಿಷಿನ್ ತಂದಿಟ್ಟಿದೀನಿ, ಅದು ತೋರಿಸ್ಬಿಡ್ತೀನಿ ಸರ್ ಒಂಚೂರು ಜಾಗ ಬಿಟ್ರೆ. ಯಾಕಂದ್ರೆ ಎಲ್ಲ ಇವನು ಓಲ್ಡ್ ಬಿಡ್ತಾನೆ ಅಂತಾರೆ. ಈಗ ಟ್ಯಾಪ್ ಮಿಷಿನ್ ಅದು ಎಣ್ಣೆ ಬಿಡ ಅಂತದ್ದು ಇಲ್ಲೇ ಇದೆ ನಲ್ಲಿ. ಒಂದ್ ಸೆಕೆಂಡ್ ಇದೆಲ್ಲ ಇಟ್ಕೊಂಡ್ರೆ ಸರ್, ಇಲ್ಲ ತಾಳಿ ಎಳೆದು ಬಿಡ್ತೀನಿ. ಮಿಷಿನ್ ಫುಲ್ ಗೊತ್ತಾಗಬೇಕಲ್ಲ, ಮಿಷಿನ್ ಸರ್ ಇದು ಎಲ್ಲ ನೋಡ್ಬಿಡಿ, ಇಲ್ಲೇ ಇದೆ ಫುಲ್ ಮಿಷಿನ್. ಇದು ಕನೆಕ್ಷನ್ ಕೊಟ್ರೆ ಅದರಿಂದ ಬಿಡ್ಕೊಂಡ್ ಯಾವಾಗ ಬೇಕಾದ್ರೆ ಅವಾಗ ಕುಡ್ಕೋಬಹುದು. ಆ ತರ ಲೈಕ್ ಗಲೀಜ್ ಬಿಡಿ. ಟೈಟ್ ಆಗಿದ್ದೇನಾದ್ರೂ ಇಲ್ಲ ಸರ್, ನಾನು ಆ ಲೆವೆಲ್ ಕುಡಿಯೋದೇ ಇಲ್ಲ ಸರ್. ನಾನು ತಿನ್ನೋದ್ ಬೇಕಾದ್ರೆ ತಿಂದಿ ಟೈಟ್ ಆಗಿರೋದು, ಅದ್ರ ವಾಮಿಟ್ ಮಾಡಿಲ್ಲ, ತಿಂದು ಟೈಟ್ ಆಗಿರ್ಬೋದು. ಅದ್ರ ಕುಡಿಯೋದಂತೂ ಲಿಮಿಟ್. ಬರೀ ಬಡ್ವೈಸರ್ ಬಿಯರ್ ಮಾತ್ರ, ಅದು 1-1.5 ಬಾಟ್ಲು. ದೊಡ್ಡ ಬಾಟ್ಲ್ ಆದ್ರೆ, ಚಿಕ್ಕ ಬಾಟ್ಲ್ ಆದ್ರೆ ಒಂದು 4ರಿಂದ 5 ಬಾಟ್ಲು ಹೊಡಿತೀನಿ. ಆಮೇಲೆ ಇಲ್ಲೂ ಅದನ್ನು ನೋಡ್ಬಿಡಿ, ಇದು ನನ್ ಬ್ರ್ಯಾಂಡ್. ಈ ಫ್ರಿಡ್ಜ್ ನಾನು ಯಾರಿಗೂ ಮುಟ್ಟಕ್ ಬಿಡಲ್ಲ. ನಾನ್ ಕುಡಿಯೋದು ಇದು ಒಂದನ್ನೇ.
ಅದು ಬಡ್ವೈಸರ್ ಅಲ್ಲ sir. ಇದೊಂದೇ ಅಲ್ಲ. ನಾನ್ ಕುಡಿಯೋದು. ಇಲ್ಲೂ ಕೂಡ ಎಣ್ಣೆ ಎಲ್ಲ. ಅಲ್ಲ ಇಲ್ಲೂ ಎಣ್ಣೆ ಎಷ್ಟೊಂದಿದೆ ಸರ್, ಅಲ್ಲಿ ಒಳಗಡೆ ಎಲ್ಲ ಇಲ್ಲಿ ಪೆಗ್ ಬಾಟ್ಲ್ ಎಲ್ಲ ಇಲ್ಲೇ ಇದೆ ಸರ್. ಇಲ್ಲಿ ನೋಡಿ ಸಂದಿಲ್ ಕೈ ಹಾಕಿದ್ರು ಅಲ್ಲೂ ಪೆಗ್ ಬಾಟ್ಲ್ ಸಿಗುತ್ತೆ, ಎಲ್ಲೆಲ್ಲಿ ಕೈ ಹಾಕಿದ್ರು ಪೆಗ್ ಬಾಟ್ಲ್ ಸಿಗುತ್ತೆ. ಎಲ್ಲಾ ಕಡೆನೂ ಇದೆ ಸರ್, ತುಂಬಾ ಇದೆ. ಅಟ್ಟದ ಮೇಲೆಲ್ಲ ಇನ್ನ ತುಂಬಾ ಇದೆ. ಆದ್ರೆ ನಾನ್ ಕುಡಿಯೋದು ಇದು ಒಂದೇನೆ, ಬಡ್ವೈಸರ್ ಬಿಯರ್ ಅಂತ ಇದು ಒಂದೇ ನಾನ್ ಕುಡಿಯೋದು. ಇದನ್ನ ಯಾರಿಗೂ ಮುಟ್ಟಕ್ಕೂ ಬಿಡಲ್ಲ ನಾನು, ಯಾಕಂದ್ರೆ ಇದು ನನ್ ಬ್ರ್ಯಾಂಡ್, ನನ್ ಪರ್ಸನಲ್ ಇದು. ಅದ್ ಬಿಟ್ಟು ನೀವು ಬೇರೆದೆಲ್ಲ ಬಂದು ಅದು ಕಂಡವ್ರಿಗೆ ಅಂತ ಹೇಳ್ಬಿಟ್ಟೆ, ಅಂದ್ರೆ ಹೇಳ ಬರದಲ್ಲಿ ಅದು. ಅದಕ್ಕೆ ನನ್ ಫ್ರೆಂಡ್ಸ್ ಪಾಪ ಯಾರ್ಯಾರು ಕುಡ್ದಿದ್ರು ಅವರೆಲ್ಲಾ ಜಗಳಕ್ ಬಿದ್ರು, ನಾನೇನ್ ಕಂಡವ್ನೇನೋ ಸುಮ್ನೆ ಅದ್ ಏನೋ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ಅಂತ ಎಲ್ಲಾರ್ಗು ಸಾರಿ ಕೇಳಿದೀನಿ. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ ಹೇಳಿ ಸರ್. ಸರ್ ಇವಾಗ ನಾನು ಟಾಯ್ಲೆಟ್ ತೊಳಿತೀನಿ ಅಂತ ಹೇಳಿದೀನಿ. ಅದನ್ನ ಬಂದು ಸುಳ್ಳು ಹೇಳ್ತಾನೆ, ಬರೀ ಕೈಯಲ್ಲಿ ಹೆಂಗೆ ತೊಳಿಯಕ್ಕಾಗತ್ತೆ ಅಂತ ಎಲ್ಲ ಇದ್ ಮಾಡಿದ್ದಾರೆ. ಅದರಿಂದ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.